ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಪೆಸ್ ರಿಂಗ್ ರೋಡ್ ಕ್ಯಾಂಪಸ್ ನಮಗೆ ಆಪ್ಷನ್ ಎಂಟ್ರಿಯನ್ನು ಹಾಕಬೇಕಾದ್ರೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಾಗೆ ಅನಿಸ್ತಾ ಇದೆ ಅಂತಂದರೆ, ನಾವು ಕೋರ್ಸಸ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ CS ಅಂತ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಬರ್ತಾ ಇಲ್ಲ. ಸೊ ಗೊತ್ತಿರಲಿ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ಲು RV ಕಾಲೇಜಲ್ಲಿ E005 CS ಅಂತ ಕೋಡ್ ಇದೆ, ಇಲ್ಲೂ CS ಇದೆ, ಇಲ್ಲೂ CS ಇದೆ. ಆದರೆ ಪೆಸ್ ಯೂನಿವರ್ಸಿಟಿ ಇರೋ ಅಂಥದ್ದು BW ಕೋಡಿನಲ್ಲಿ, ಅಂದರೆ ಇದು BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆಗಿರೋದ್ರಿಂದ. ಉಳಿದಿರುವಂಥ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಸ್ BE. ಸೊ ಇದರಲ್ಲಿ ಮಾತ್ರ BTech ಅಂತ ಆಗಿರೋದ್ರಿಂದ ನೀವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಾಲೇಜಸ್ ಲೀಸ್ಟಲ್ಲಿ ನೀವು ಹುಡುಕ್ತಾ ಹೋದಾಗ ಪೆಸ್ ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಕಾಣಿಸ್ತಾ ಇಲ್ಲ. ರಿಂಗ್ ರೋಡ್ ಕ್ಯಾಂಪಸ್ ಆದರೂ ಆಗಿರ್ಬೋದು ಅಥವಾ ಈ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಆದರೂ ಆಗಿರ್ಬೋದು, ನಿಮಗದು ಕಾಣಿಸ್ತಾ ಇಲ್ಲ ಅಂತ ಅಂದರೆ ರೀಸನ್ ಏನಂತಂದರೆ ಅದರಲ್ಲಿ ನೀವು BTech ಅಂತ ಸರ್ಚ್ ಮಾಡ್ತಾ ಇಲ್ಲ. ಗೊತ್ತಿರಲಿ, ಕೋಡ್ ನಂಬರ್ ಇಸ್ BW, BTech ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಕಾಲೇಜ್ ಕೋಡ್ ಬಂದುಬಿಟ್ಟು E234 BW ಅನ್ನೋದು ಗೊತ್ತಿರಲಿ, ರೈಟ್. ಸೊ ಪೆಸ್ ರಿಂಗ್ ರೋಡ್ ಕ್ಯಾಂಪಸ್ ಅನ್ನು ಕೊಟ್ಟಿದ್ದಾರೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನೊಂದು ಅಪ್ಡೇಟ್ ಅಂತಂದರೆ, ಭಾಳ ಜನ ವಿದ್ಯಾರ್ಥಿಗಳು ಸರ್ BVB ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳೇ, BVB ಏನಾಗಿದೆ ಅಂತಂದರೆ ಲಾಸ್ಟ್ ಇಯರ್ ಒಂದು ಬೇರೆ ಒಂದು ಇದರ ಅಂಡರ್ ಇರುವಂಥ, ಐ ಥಿಂಕ್ 234 ಸಮಥಿಂಗ್ ಇದು BVB ಅವ್ರದ್ದು ಇತ್ತು. ಸೊ BVB ಅವ್ರದ್ದು, ಸೊ 234 ಈಸ್ ಪೆಸ್ ಯೂನಿವರ್ಸಿಟಿ. ಸೊ ಲಾಸ್ಟ್ ಇಯರ್ BVB ಅವ್ರದ್ದು ಬೇರೆ ಕೋಡ್ ಇತ್ತು, ಬಟ್ ಈ ವರ್ಷ BVB ಅವ್ರದ್ದು E030 CS ಇದೆ. ದಯವಿಟ್ಟು ಅದನ್ನು ಸರ್ಚ್ ಮಾಡಿ. ಸೊ ಐ ಥಿಂಕ್ ಈ ವರ್ಷ ಕಂಪ್ಯೂಟರ್ ಸೈನ್ಸನ್ನು ಏಡೆಡ್ ಸೆಕ್ಷನ್ನಲ್ಲಿ ಇವರು ಆ್ಯಡ್ ಮಾಡಿರುವಂಥದ್ದು ಅಂತ ಕಾಣಿಸ್ತದೆ ನನಗೆ. ಸೊ ಬಟ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಫಾರ್ಮರ್ಲಿ ಕಾಲ್ಡ್ ಆಸ್ BVB CET, ಎಲ್ಲೂ ಹೋಗಿಲ್ಲ. ಕಂಪ್ಯೂಟರ್ ಸೈನ್ಸ್ ಅದರಲ್ಲಿ ಬೇಕು ಅಂತಂದರೆ E030ದಲ್ಲಿ ಸರ್ಚ್ ಮಾಡಿ. ಸೊ E030 CS ಈಸ್ ಕೋಡ್ ಫಾರ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ BVB. ಇನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳು NIE ನಾರ್ತ್ ಕ್ಯಾಂಪಸ್ಸಲ್ಲಿ CS ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಸೊ ನಾನು ನಿನ್ನೆ ನೋಡಿರೋ ಹಾಗೆ NIE ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIE, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜವರು ಮೈಸೂರಿನಲ್ಲಿರುವಂಥದ್ದು ಕಂಪ್ಯೂಟರ್ ಸೈನ್ಸನ್ನು ಸೌತ್ ಕ್ಯಾಂಪಸ್ಸಿಗೆ ಶಿಫ್ಟ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ನನಗೂ ಕೂಡ ನಾನು ಅಲ್ಲಿ ನೋಡಿಲ್ಲ ಸೌತ್ ಕ್ಯಾಂಪಸ್ ಎಲ್ಲಿದೆ, ನಾರ್ತ್ ಕ್ಯಾಂಪಸ್ ಏನು ಡಿಫ್ರೆನ್ಸ್ ಇದೆ ಅಂತೇಳಿ. ಬಟ್ ಲಾಸ್ಟ್ ಇಯರ್ ಈ ಒಂದು ಕಾಲೇಜಸ್ಸಲ್ಲಿ ನಾರ್ತ್ ಕ್ಯಾಂಪಸ್ಸಲ್ಲಿ ಈ ಒಂದು CS ಇತ್ತು, ಬಟ್ ಈ ವರ್ಷ ಸೌತ್ ಕ್ಯಾಂಪಸ್ಸಿಗೆ ಇದನ್ನು ಶಿಫ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಸೌತ್ ಕ್ಯಾಂಪಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಅಲ್ಲಿ ಕಾಣಿಸ್ತದೆ. ಸೊ ಅದನ್ನು ಕೂಡ ನಾನು ಇಲ್ಲಿ ನಮಗೆ ತೋರಿಸ್ತೀನಿ. ಇಲ್ಲಿ ಲಾಸ್ಟ್ ನಿಮಗೆ ಕಾಣಿಸ್ತಾ ಇದೆ ನೋಡಿ, E056 CS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಸೌತ್ ಕ್ಯಾಂಪಸ್, ಮೈಸೂರು. ಸೊ ಇದು ಸೌತ್ ಕ್ಯಾಂಪಸ್ಸಿಗೆ ಶಿಫ್ಟ್ ಆಗಿದೆ, ದಯವಿಟ್ಟು ಅದರಲ್ಲಿ ನೋಡ್ಕೊಳ್ಳಿ. BVB ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ, 030 EC BVB ಕಾಲೇಜ್, ರೈಟ್. ಪೆಸ್ ಯೂನಿವರ್ಸಿಟಿ ನೋಡಿ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ BTech ಅಂತ ಹಾಕಿ 141 BE. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಿನ ಕೋಡ್ ನಿಮಗೆ E141 BB ಅಂತ ಬರ್ತದೆ. ಎಲೆಕ್ಟ್ರಾನಿಕ್ಸ್ ENC ಇರ್ಬೋದು ಅಥವಾ BW ಅಂತ ಬಂದರೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತದೆ ನೋಡಿ, BW ಅಂತ ಬಂದರೆ, ಸೊ ಇಲ್ಲಿರುವಂಥದ್ದು. ಸೊ BW ಅಂತ ಬಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಕ್ಯಾಂಪಸ್, ಎಲೆಕ್ಟ್ರಾನಿಕ್ ಸಿಟಿ. ಸೊ E141 ಇದೆ. ಸೊ ರಿಂಗ್ ರೋಡ್ ಕ್ಯಾಂಪಸ್ ಬೇಕು ಅಂತ ಅಂದರೆ ನಿಮಗೆ, ಸೊ ಇಲ್ಲಿ ಪೆಸ್ ಯೂನಿವರ್ಸಿಟಿ E234 ಇದೆ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ, ಸರ್ಚ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.